ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮಗೆ ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಭಾಳ ನೆನಪಾಗ್ತಾ ಇದ್ದಾರೆ. ನಿಜವಾಗಿಯೂ ರೈತ ಹೋರಾಟಗಾರರಷ್ಟಲ್ಲ, ಈ ದೇಶದ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಂಥವರು, ಜೊತೆಗೆ ರೈತರ ಸಲುವಾಗಿ ಹೋರಾಟ ಮಾಡಿದವರು, ಮತ್ತು ಈ ದೇಶದ ಬೆನ್ನೆಲುಬತ್ತಾಗಿ ಕರಿತಾ ಇಲ್ಲ, ಈ ದೇಶದ ಜೀವನ ರೈತ. ಇದರಲ್ಲಿ ಎರಡು ಮಾತೇ ಇಲ್ಲ. ರೈತ ಇಲ್ಲ ಅಂದರೆ ಈ ದೇಶ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಈ ವಿಶ್ವ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ದುರಂತ ಏನಪ್ಪ ಅಂದ್ರೆ, ವಿಶೇಷವಾಗಿ ನಮ್ಮ ದೇಶದಲ್ಲೇ ನೀವೆಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗ್ರಿ, ಅಲ್ಲಿ ರೈತ ಶೋಷಣೆ ಅಂದ್ಬಿಟ್ಟು ಮತ್ತೊಂದಿಲ್ಲ. ಇದನ್ನು ಮೇಲ್ಮೇಲೆ ಹೇಳ್ತಾನೆ ಇರ್ತೀರಿ, ಅದನ್ನು ಮೇಲ್ಮೇಲೆ ಹೇಳ್ತಾನೆ ಇರ್ತೀನಿ. ಆದರೆ ಎಷ್ಟು ಮಟ್ಟಿಗೆ ನೀವು ಅಸ್ವೀಕಾರ ಮಾಡೋದಿಲ್ಲ ಗೊತ್ತಿಲ್ಲ. ಈಗ ನೋಡಿರಿ, ಕೇವಲ ಒಂದು 3,500 ರೂಪಾಯಿಗಳು ಟನ್ನಿಗೆ ಕೊಡೋಣ ಬೀದಿಗೆ ಬಿದ್ದಿದ್ದಾರೆ ನಮ್ಮ ರೈತರು. ಸುಮ್ಮನೆ ಬಂದಿಲ್ಲ ಅವ್ರು ಪಾಪ. ಅಲ್ಲಿ ಸಂಕಟ ಅದ, ಹಸಿವು ಅದ, ಬಡತನ ಅದ, ನೋವು ಅದ, ಆತ್ಮಹತ್ಯೆಗಳಿದ್ದಾವೆ. ಈಗ ಸರ್ಕಾರ ಕೇಳ್ತಾ ಇದ್ದಾರೆ, ನಮಗೇನಿಲ್ಲ ರೀ 3,000 ಕೊಡ್ರಿ ಅಂತೇಳಿ. ಆದರೆ ಇಲ್ಲಿ ಸಕ್ರಿಯ ಲಾಬಿ ಮತ್ತು ಸರ್ಕಾರ ಜಂಟಿ ಅದರ ಇಲ್ಲಿ. ಹೀಗಾಗಿ ಈ ರೈತರ ಧ್ವನಿಗೆ ಯಾವುದು ಬೆಲೆ ಇಲ್ಲ. ನಿನ್ನೆ ಮತ್ತು ಇವತ್ತು ನಡೀತಾ ಇದೆ. ಮುಂದೆ ನಮ್ಮ DC ಅವರು ಬಂದು FRP ಪ್ರಕಾರ 2,800 ಕೊಡ್ತಾ ಇದ್ದೀವಿ, ಈಗ ನಾವು 3,000 ನಿಮ್ಗೆ ಹೆಚ್ಚು ಕೊಡ್ತಾ ಇದ್ದೀವಿ, ಇನ್ನೂ 200 ಹೆಚ್ಚು ಕೊಡ್ತೀವಿ, 3,200 ಕೊಡ್ತೀವಿ, ನೀವು ಸ್ಟಾರ್ಟ್ ಮಾಡಿರಿ, ಬಿಡ್ರಿ, ಇದನ್ನು ಕಬ್ಬು ಕಳಿಸ್ರಿ ಅನ್ನೋ ನೆಲೆಯಲ್ಲೇ ನಮಗೆ MD ನಂಜುಂಡಸ್ವಾಮಿಗಳು ನೆನಪಾಗಿಬಿಟ್ರು. ಯಾಕೆ ನೆನಪಾದ್ರೆ ಅವರು ಇಂಥ ಹೋರಾಟ ಮಾಡಿ ರೈತರ ಸಹ ಹೋರಾಡಿ ಅದರಲ್ಲಿ ನವೋದು ಸೌದು ಹೋದ್ರು. ಅವರಾಗಿರ್ಬೋದು, ಬಾಬಾಗೌಡ ಪಾಟೀಲರಾಗಿರ್ಬೋದು, ರುದ್ರಪ್ಪನವರಾಗಿರ್ಬೋದು, ಸುಂದರೇಶ್ರವರಾಗಿರ್ಬೋದು, ಒಬ್ಬರು ಇಬ್ಬರು ಅವ್ರ ಹೆಸರನ್ನು ಹೇಳೋಕ್ಕೆ ಪಾಪ ಅವರೆಲ್ಲರೂ ಹೋರಾಟ ಮಾಡಿದರು. ರಾಷ್ಟ್ರಮಟ್ಟದಲ್ಲಿ ಹೋರಾಟಗಳು ಸಾಕಷ್ಟು ಆದವು. ಆದರೆ ಇವತ್ತಿಗೂ ಯಥಾಸ್ಥಿತಿ ರೈತ ಎಲ್ಲಿದ್ದಾನೆ ಅಲ್ಲಿದ್ದಾನೆ, ಮತ್ತು ಜನಸಾಮಾನ್ಯ ಎಲ್ಲಿದ್ದಾನೆ ಅಲ್ಲಿದ್ದಾನೆ. ಈ ದೇಶದಲ್ಲೇ 190ರಷ್ಟು ಜನರ ಇನ್ನೂ ಹಾದಿ ಮೇಲೆ ಬೀದಿ ಮೇಲೆ ಬಿದ್ದಾರೆ, ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ, ಕೂಲಿ ನಾಲಿಗಾಗಿ ಚಡ್ಪಡಿಸ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಈ ಹಿನ್ನೆಲೆಯಲ್ಲಿ ಅವ್ರು ಮಾತಾಡಿದಂಥ ಒಂದು ಮಾತು ಈ ಸಂದರ್ಭ ನೆನಪಾಗ್ತದೆ. ಪ್ರೊಫೆಸರ್ ನಂಜುಂಡಸ್ವಾಮಿಗಳು ಏನಂತಂದರೆ, ಅವರು ರಾಜ್ಯೋತ್ಸವ ಸಂದರ್ಭದಲ್ಲಿ ಮಾತಾಡಿದಂಥದ್ದು. ಈಗಾಗಲೇ ರಾಜ್ಯೋತ್ಸವ ನವಂಬರ್ 1ಕ್ಕೆ ಆಗೋತು, ನಾವು ನೋಡಿದ್ದೀವಿ ಯಾವ ರೀತಿಯಾಗಿ ಉತ್ಸವ ಮಾಡಿದ್ವಿ ಅಂತೇಳಿ. ಇದೊಂದಲ್ಲ, ಜನವರಿ 26 ಆಗಿರ್ಬೋದು, ಆಗಸ್ಟ್ 15 ಆಗಿರ್ಬೋದು, ಯಾವುದೇ ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ನಾವು ರಜೆ ತೊಗೊಂಡು ಅದನ್ನು ಕುಣಿದು ಕುಪ್ಪಳಿಸಿಬಿಡ್ತೀವಿ, ಅಂದ್ಬಿಟ್ಟು ಮತ್ತೊಂದಿಲ್ಲ. ಆದರೆ ಇದನ್ನು ಬಹಳ ದಿನಗಳ ಹಿಂದೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳು, ವಿಶೇಷವಾಗಿ ಗೋಪಾಲಗೌಡರ ಒಂದು ನೆಲೆಯಲ್ಲಿ ಬೆಳೆದಂಥವರು, ನಮ್ಮ ಲಂಕೇಶ್ವರ ಅವರ ಮಿತ್ರರು, ಗುರುಗಳು ಅಲ್ರಿ. ಈ ಒಂದು ಪ್ರೊಫೆಸರ್ ನಂಜುಂಡಸ್ವಾಮಿಗಳು ಯಾವ ರಾಜ್ಯೋತ್ಸವ ಆಚರಿಸೋದು, ರಾಜ್ಯೋತ್ಸವ ಕುರಿತಾಗಿದ್ದಂತಿದ್ರು ಸಹಿತ ಎಲ್ಲದಕ್ಕೂ ಅಪ್ಲೈ ಆಗ್ತದೆ. ಏನಂತಂದ್ರೆ, ಕುಣಿದು ಕುಪ್ಪಳಿಸೋದಲ್ಲಪ್ಪ ಬದುಕ, ಖುಷಿಯಿಂದ ಯಾವಾಗ ಕುಣಿದು ಕುಪ್ಪಳಿಸೋದು ಹೇಳ್ತಾರೆ ಅವರು. ಹೊಟ್ಟೆ ಹೊರೆಯುವುದಕ್ಕಾಗಿ ಮನೆ ಬಿಟ್ಟು ವಲಸೆ ಹೋಗುವುದನ್ನು, ಹೊಟ್ಟೆ ತುಂಬಿಸುವ ಸಲುವಾಗಿ ಮನೆ ಬಿಟ್ಟು ಹೊರಗೆ ಹೋಗೋದು, ವಲಸೆ ಹೋಗೋದು, ದುಡಿದಕ್ಕಾಗಿ. ಅದು ನೋಡ್ರಿ, ಬಿಹಾರದ ಅನೇಕ ರೈತ ದುಡ್ಲಿಗೆ ಹೊರಗೆ ಬರ್ತಾ ಇದ್ದಾರೆ, ಅನೇಕ ಜನ ಹೊರಗೆ ಬರ್ತಾ ಇದ್ದಾರೆ. ವಲಸೆ ಹೋಗುವುದನ್ನು ಹೊಟ್ಟೆ ಪಾಡಿಗಾಗಿ, ಇದು ಕರ್ನಾಟಕ ಅಪ್ಲೈ ಮಾಡಿ ಹೇಳ್ತಾ ಇದ್ದಾರೆ ಅವರು. ಹೊಟ್ಟೆಯ ಪಾಡಿಗಾಗಿ ಕರ್ನಾಟಕದ ಹೆಣ್ಣು ಮಕ್ಕಳು ವೇಶ್ಯರಾಗುತ್ತಿರುವುದನ್ನು ಸತ್ಯದ ವಾದಲ್ಲಿ ಇವತ್ತಿಗೂ, ಅದು ನಮ್ಮ ಸುತ್ತಮುತ್ತ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಇಲ್ಲೇ ಆಗಿರ್ಬೋದು, ಹೊಟ್ಟೆ ಪಾಡಿಗಾಗಿ ಹೆಣ್ಣು ಮಕ್ಕಳು ವೇಶ್ಯರಾಗುವುದನ್ನು ನೋಡ್ತಾ ಇದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂಗವಿಕಲರು, ಮುದುಕರು, ರೋಗಿಷ್ಠರು ಭಿಕ್ಷುಕರಾಗುತ್ತಿರುವುದನ್ನು ನಿರ್ನಾಮ ಮಾಡಿದಾಗ ಕರ್ನಾಟಕ ರಾಜ್ಯ ಉದಯವಾಗುತ್ತದೆ ಅಂತ. ನಿರ್ನಾಮ ಆಗೋಕ್ಕಿವೆಲ್ಲ. ಇಲ್ಲಿ ಬಡತನ, ಭಿಕ್ಷುಕತನ, ಹಸಿವು, ಸಂಕಟ ಅಂದಾಗ ಕರ್ನಾಟಕ ರಾಜ್ಯ ಉದಯ ಆದಂಗೆ ಅಂತ ಮಾತು ಸ್ಪಷ್ಟವಾಗಿ ಮಾತಾಡ್ತಾರೆ. ಹಂಗೆ ಈ ದೇಶ ಉದಯ ಆದಂಗೆ. ಈ ರಾಜ್ಯದ ಸಂದರ್ಭ ಆಗಿರ್ಬೋದು, ನಮ್ಮ ಸ್ವತಂತ್ರ ದಿನದಂದಾಗಿರ್ಬೋದು, ಎಲ್ಲರಿಗೂ ಅಪ್ಲೈ ಆಗುವಂಥದ್ದು. ಅಂದಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಂಗೆ. ಇಲ್ಲ ಆದರೆ ಅಲ್ಲ. ಬಹಳ ಸತ್ಯ ಸಹಿ ಮಾತಿದು. ಆದ್ರೆ ಇವತ್ತು ಆ ಮಾತುಗಳನ್ನ ಮರೆತು ಬಿಟ್ಟಿವಿ. ನಾವು ಹೆಂಗೆ ಆಚರಿಸ್ತೀವಿ ಅಂದ್ರೆ, ಹಬ್ಬ ಬಂದರೆ ಸೂಟಿ ತೊಗೊಳ್ತೀವಿ, ದುಂಬಡೆ ಹಾಕ್ತೀವಿ, ಮತ್ತೇನು ಮಾಡ್ತೀವಿ. ಯಾವ ಗಾಂಧೀಜಿಯವರು ಕುಡಿಬಾರ್ದು ಅಂತೇಳಿ ರೆಸ್ಟ್ರಿಕ್ಷನ್ ಹಾಕಿ ಕುಡಿಬೇಡ್ರಪ್ಪ, ನೀವು ಹಾಳಾಗಿ ಹೋಗ್ತೀರಿ, ರೈತನ ಕೈಯಲ್ಲಿ ಅಧಿಕಾರ ಸಿಗಲಿ, ರೈತಗೆ
ಬೆಳೆದ ಬೆಳೆಗೆ ಬೆಲೆ ಸಿಗರೈತಿ ಅಂತ ಚಲ್ಪಡಿಸಿದರು ಗಾಂಧಿಯವರು. ಇವತ್ತಿಗೆ ಅವ್ರ ಮಾತಿಗೆ ಬೆಲೆ ಇಲ್ದಂಗೆ ಆಗಿದೆ. ಆ ದಿಶೆಯಲ್ಲಿ ಹೋರಾಟ ಬೆಳೆ ಅಂತ ನಮ್ಮ ಪ್ರೊಫೆಸರ್ MD ನಂಜುಂಡಸ್ವಾಮಿಗಳು ಸಹಿತ ಇವತ್ತು ಮರೆತು ಹೋಗಿಬಿಟ್ಟಿದ್ದಾರೆ. ಈ ಸಂದರ್ಭ ನೆನಪಿಸ್ಬೇಕಾಗಿದೆ ನಾವು. ಯಾಕಂದ್ರೆ ಕೇವಲ ಒಂದು 3,500 ರೂಪಾಯಿಗಳನ್ನ ಕೇಳ್ತಾ ಇದ್ದಾರೆ ನಮ್ಮ ರೈತರು, ಬೀದಿ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟೇ ಆಗ್ರಿ, ನೀವು ಲಾಸ್ಟ್ ಇಯರ್ ನೋಡಿದ್ರಿ, ಕಳೆದ 2 ವರ್ಷಗಳಿಂದ ದೆಹಲಿಯ ಬಾರ್ಡರ್ ಮೇಲೆ ನಮ್ಮ ರೈತರು ಯಾವ ರೀತಿಯಾಗಿ ಕುಳಿತು ಹೋರಾಟ ಮಾಡಿ ನಶಿಸಿದ್ರು ಸಹಿತ ಕೇವಲ ಈ 3 ಕಾಲಕಾಲ ಹಿಂದೆ ತೆಗೆದುಕೊಂಡ್ರೆ ಬಿಡ ಮತ್ತೇನು ಮಾಡಲಿಲ್ಲ. ಆದ್ರೆ ಒಂದು ಸಮಾಧಾನ ಏನಪ್ಪ ಅಂತಂದ್ರೆ ಇನ್ನೂವರೆಗೆ ಅದು ಕಾರ್ಯಕಾಲ ಎಸ್ಟಾಬ್ಲಿಷ್ ಆಗಲಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ಮೋದಿಯವರಿಗೆ ಚಾರ್ಜ್ ಆಫ್ ಫಾರ್ ಸಿಗಲಿಲ್ಲ. ಇಲ್ಲದೆ ಹೋಗಿದ್ರೆ ಅದು ನಿಶ್ಚಿತವಾಗಿಯೂ ಆ ಕಾನೂನಾಗೆ ಇವತ್ತೆಲ್ಲ ಮಾರ್ಕೆಟ್ ಪೂರ್ತಿ ಕಾರ್ಪೊರೇಟ್ ಕೈ ಉಳಿತಿದ್ದು. ಈಗ ನಮ್ಮ ಕೈಯಲ್ಲಿಲ್ಲ, ರೈತರ ಕೈಯಲ್ಲಿಲ್ಲ. ರೈತರ ಕೈ ಕೊಡಲಿ ಅನ್ನೋದು ಇವೆಲ್ಲ ಬೇಕಾಗಿತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರದ್ದಾಯ್ತು, ಬಾಬಾ ಗೌಡ್ರದ್ದಾಯ್ತು, ಅವರೆಲ್ಲ ಅವ್ರ ಸಮೀಪ ಹೋಗಿ ಮಾತಾಡಿದಾಗ ಅವರೆಲ್ಲ ಇದರ ನೋವುಗಳನ್ನು ತೊಡ್ಕೊಳ್ತಾ ಇದ್ರು. ಆದರೆ ಅವು ಇವತ್ತು ಆಗಿಲ್ಲ. ಆವತ್ತಿನಿಂದ ನಾವೆಲ್ಲ ಕರ್ನಾಟಕದ ರಾಜ್ಯೋತ್ಸವ ಆಚರಿಸೋಣ ಎಂದು ಇವೆಲ್ಲ ಆಗ್ತಾವಲ್ಲ, ಯಾವ ಹೊಟ್ಟೆ ಹೊರಿದಕ್ಕೆ ಬೇರೆ ಕಡೆ ಹೋಗೋದು, ವೇಶ್ಯಾವೃತ್ತಿ ಹೆಣ್ಮಕ್ಳು ಮಾಡುವಂಥದ್ದಾಗಿರ್ಬೋದು, ಅಥವಾ ಅಂಗವಿಕಲರು, ಮುದುಕರು, ಇಷ್ಟರು ಬೀದಿ ಹಿಡಿಯುವಂಥದ್ದಾಗಿರ್ಬೋದು, ಎಲ್ಲ ನಿಲ್ಲಬೇಕು, ಎಲ್ಲ ಹೋಗ್ಬೇಕು, ಬಡತನ ಹೋಗ್ಬೇಕು. ಆಗ ನಾವು ಕರ್ನಾಟಕ ರಾಜ್ಯೋತ್ಸವ ಅಥವಾ ನಾವು ಸ್ವತಂತ್ರೋತ್ಸವ ಆಚರಿಸಂಗೆ ಆಗ್ತದೆ ಅಂತೇಳಿ. ಇಲ್ಲದಿದ್ದಲ್ಲಿ ಈ ನಡೆಯುವ ಆನಂದದ ಕುಣಿತಗಳು ಕೋಟ್ಯಾಂತರ ದೌರ್ಭಾಗ್ಯದ ಕನ್ನಡಿಗರ ಅಂದರೆ ದೇಶಿಗರ, ನಮ್ಮ ದೇಶದ ಎದೆಯ ಮೇಲೆ, ದೇಶಿಗರ ಮೇಲೆ ಎದೆಯ ಮೇಲೆ ಕೆಲವೇ ಅಯೋಗ್ಯರು, ಕೆಲವೇ ಅಂದರೆ 10% ಹೇಳ್ತಾ ಇದ್ದಿರಲ್ಲ, ಅಯೋಗ್ಯರು ಇವರು ಕುಣಿಯುವ ಅಸಹ್ಯ ರಾಕ್ಷಸ ಕುಣಿತದಂತೆ ಕಾಣುತ್ತದೆ. ರಾಕ್ಷಸ ಕುಣಿತಂಗೆ ಕಾಣ್ತದೆ ಇವರೆಲ್ಲ ಮಾಡೋದು. ಒಂದು 5% ಜನ ಇಡೀ ದೇಶದ ವ್ಯವಸ್ಥೆ ತಮಗೆ ಬೇಕಾದ್ರೆ ಇಟ್ಕೊಂಡು ಹೊರಟಿದ್ದಾರೆ ಅನ್ನುವಂಥ ನೋವಿನ ಮಾತನ್ನು ಹೇಳಿದ್ದಾರೆ. ಇವತ್ತು ಅದಾದ ಪರಿಸ್ಥಿತಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದ ಮಾತನ್ನು ಇವತ್ತು ನೆನಪಿಸೋದು ಯಾಕಪ್ಪ ಅಂದ್ರೆ ಇಂಥ ಹೋರಾಟಗಾರರು, ಜನಪರವಾದ ವಿಚಾರಧಾರೆಗಳು ಜನ ಇವತ್ತು ಕಡಿಮೆ ಆಗ್ತಾ ಇದ್ದಾರಂತ. ಇವತ್ತು ಹೋರಾಟ ಮಾಡೋದ್ರೆ ಕೆಲಸ ಇಲ್ದವ್ರು ಮಾಡ್ತಾರೆ ಅನ್ನೋಂಗೆ ಮಾತಾಡ್ತಾರೆ. ಇಲ್ಲರಿ ಅವರು ಯಾರು ಬೇಡ ಅಂದಾರ, ಒಳ್ಳೆ ಮಾರ್ಗ ಕೊಡ್ತೀವಿ, ಹಾಗೆ ಹೀಗೆ ಮಾತಾಡ್ತಾರೆ. ಆರಿಸಿ ಹೋದ ಮಂದಿ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಶಾಹಿ ಜನ ಆಗಿರ್ಬೋದು, ಅಥವಾ ಈ ವ್ಯಾಪಾರಿ ವರ್ಗದವರಾಗಿರ್ಬೋದು, ಕಾರ್ಪೊರೇಟ್ಗಳಾಗಿರ್ಬೋದು. ಕಾರ್ಪೊರೇಟ್ ಹೇಳ್ತಾರೆ ನಾವು ಸರ್ಕಾರಕ್ಕೆ ಪಾರ್ಟಿ ಫಂಡ್ ಕೊಡ್ತೀವಿ ರೀ, ನಮ್ಮದೇನು ಬೆಳೆಗೆ ಯಾರು ಅಂತೇಳಿ. ಈ ಪಾರ್ಟಿ ಫಂಡ್ ಕೊಡುತ್ತಿರುವಂಥವ್ರ ಸಲುವಾಗಿ ಈಗ ಇವತ್ತು ಈ ಎಲ್ಲ ಕಾನೂನು ವ್ಯವಸ್ಥೆ ಆಗ್ತಾಯಿದೆ. ಇಂಥದ್ದು ತಪ್ಪಬೇಕಾದ್ರೆ ಏನು ಮಾಡಬೇಕು ಅಂದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತ ನೆನಪು ಬರ್ತಾರೆ. ಅವ್ರು ಹೇಳ್ತಾರೆ ಸ್ವಚ್ಛಾಗಿ, ಇಲ್ಲ ಇದು ಬರಬೇಕಾದ್ರೆ ರೈತ ಜಾಗೃತ ಆಗಬೇಕು, ಎಜುಕೇಟೆಡ್ ಆಗಬೇಕು, ಸ್ವತಃ ಬೆಳೆಗೆ ಬೆಲೆ ಕಟ್ಕೊಳ್ಳೋಂಥ ವ್ಯವಸ್ಥೆ ತರ್ಕೋಬೇಕು ಅವ್ರು. ಅಂದಾಗ ಇದೆಲ್ಲ ಪರಿಹಾರ ಸಾಧ್ಯದ. ಹೆಂಗೆ ತರ್ಕೊಳ್ಳೋರು ಅಂದಾಗ ಸಹಜವಾಗಿ ಪ್ರತಿ ಹಳ್ಳಿಯ ಪ್ರತಿ ರೈತನು ವಿಚಾರ ಮಾಡಬೇಕಾಗಿದೆ. ಇವತ್ತು ನಮ್ಮ ಹಳ್ಳಿಯ ಬೆಳೆದಂಥ ಬೆಳೆಯನ್ನು ನಮ್ಮ ಹಳ್ಳಿಯಿಂದಲೇ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ತರಬೇಕು ಅನ್ನುವಂಥದ್ದನ್ನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಂದ ಬಯಸಿದ್ರು, ಗಾಂಧೀಜಿಯವರಿಂದ ಬಯಸಿದ್ರು, ಬಾಬಾ ಗೌಡರಿಂದ ಬಯಸಿದ್ರು, ಅನೇಕ ಹಿರಿಯ ನಾಯಕರಿಂದ ಬಯಸಿದ್ರು. ಆದರೆ ಅದು ಇವತ್ತಿಗೂ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ರೈತರಲ್ಲಿ ಬೀದಿ ಬಂದಿದ್ದಾರೆ ಅನ್ನೋದನ್ನು ನಾವು ಮರಿದ ನೆನಿಬೇಕಾಗ್ಯದ. ಬಡತನ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ನೆನಿಬೇಕಾಗ್ಯದ. ಇನ್ನೂ ಮಹಿಳೆಯರ ಹತ್ಯೆ, ಕೊಲೆ, ಮತ್ತೇನು ಈ ಒಂದು ಲೈಂಗಿಕ ದೌರ್ಜನ್ಯಗಳು ನಾವು ಅಲ್ಲೆಲ್ಲಿ ನೋಡ್ತಾ ಇದ್ವಿ ಎಲ್ಲ ಕಡೆ. ಇದು ನಿಲ್ಲುವುದು ಯಾವಾಗ ಅಂದಾಗ ಇವರಿಗೆಲ್ಲ ಈ ಮುಕ್ತಿ ಆಗ್ಬೇಕು. ಇದೆಲ್ಲ ಮುಕ್ತಿ ಆದ ನಾವೆಲ್ಲ ಇದು ಪಡೆಯೋಕ್ಕೆ ಸಾಧ್ಯ ಅಂತೇಳಿ ಇದು ಎಂದೋ ಹೇಳಂತ MD ನಂಜುಂಡಸ್ವಾಮಿಗಳ ಮಾತುಗಳು ಇವತ್ತಿಗೂ ಕಿವಿಯಲ್ಲಿ ಗುಣಗುಣಿಸ್ತಾವಂತ. MS ಸ್ವಾಮಿನಾಥನ್ ಅವರು ಏನು ಕೊಟ್ಟಿದ್ದರು, ಆಯೋಗ ಸಲಹೆ ಮಾಡಿತ್ತು, ಆದರೆ ಎಂದೋ ನಮ್ಮ ಪ್ರಧಾನಿ ಮೋದಿ ಅವ್ರು ತರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಪತ್ರನೂ ಬರೆದಿದ್ರು ನಮ್ಮ ಇವರಿಗೆ, ಮನಮೋಹನ್ ಸಿಂಗ್ ಅವರಿಗೆ, ನೀವು ಇದನ್ನು ಮಾಡಲೇಬೇಕು. ನಮ್ಮ ಏನಪ್ಪ ಅಂದ್ರೆ ಈ ಒಂದು MS ಸ್ವಾಮಿನಾಥನ್ ಅವರ ಒಂದು ಏನು ವಿಚಾರ ಅದಾವ ನೀವು ಎಸ್ಟಾಬ್ಲಿಷ್ ಮಾಡ್ಬೇಕಂತ ಪತ್ರ ಬರೆದಿರುವುದಂತೂ ನಾವು ಬಂದ ಮೇಲೆ ಅದನ್ನು ಮರೆತು ಬಿಟ್ಟಿದ್ದಾರೆ. ಇವತ್ತು ಎಲ್ಲ ನೆಲೆಯಲ್ಲಿ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನಪ್ಪ ಅಂತಂದ್ರೆ ಈ ದೇಶದ ಉದ್ಯೋಗ ಕೃಷಿಗೆ ಮಾರ್ಕೆಟ್ ಇಲ್ಲ ಅಂದಾಗ ಇವೆಲ್ಲ ಸಮಸ್ಯೆಗಳು. ಕೆಲವೇ ಬುದ್ಧಿವಂತರು ಕೃಷಿಕರ ಒಂದು ಶಕ್ತಿಯನ್ನು, ದುಡಿಮೆಯನ್ನು ತಮ್ಮ ಲಾಭ ಮಾಡ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದಾಗಿ ಇವತ್ತು ಬಡತನ ಇನ್ನೂ ಹೆಚ್ಚಾಗ್ತಾ ಇದ್ರೂ ಕಡಿಮೆ ಆಗ್ತಾಯಿಲ್ಲ. ಮತ್ತು ದೇಶದ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಕ್ಷೇತ್ರ ಯಾವುದ್ರು ಇದ್ದರೆ ಅದು ಕೃಷಿ ಮಾತ್ರ. ಅಲ್ಲಿದ ಕೃಷಿ ಆಧಾರಿತ ಉದ್ಯಮಿತ ಉದ್ಯೋಗಗಳ ಸೃಷ್ಟಿ ಆದ್ರೆ ಮಾತ್ರ ಅದೆಲ್ಲ ಆಗುವುದು. ಅವಾಗ ನಾವು ಹಂಗೆ ಚರ್ಪಡಿಸ್ತಾ ಹೇಳ್ತಾ ಇರ್ತೀವಿ. ಈಗಂತ ಚಳವಳಿ ನಡೆದದು, ಅದು ಯಾವ ರೂಪ ಪಡಿತದೋ ಗೊತ್ತಿಲ್ಲ. ಈಗ ಅದ್ರ ಕುರಿತು ಸಾಕಷ್ಟು ಚರ್ಚೆನೂ ಮಾಡ್ತಾ ಇದ್ದೀವಿ. ಅನೇಕ ಮೀಡಿಯಾಗಳು, ಅದರಲ್ಲೂ ಯೂಟ್ಯೂಬ್ ಮೀಡಿಯಾಗಳು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮೇನ್ ಮೀಡಿಯಾ ಈ ಒಂದು ವಿಷಯದಲ್ಲೇ ಯಾಕೋ ಏನೋ ನಿಜವಾದ ಚರ್ಚೆಗಳಲ್ಲಿ ಆಗ್ತಾಯಿಲ್ಲ.
ಅಲ್ಲಿ ಬರೀ ಹಿಂದೂ ಮುಸ್ಲಿಮೋ ಮತ್ತೇನೋ ಬುಲ್ಡೋಜರೋ ಒಂದೇನೋ ಏನು ಅದಕ್ಕಿಂತ ಹೆಚ್ಚುವಾಗ ಲವ್ ಜಿಹಾದು ಇಂಥವು ಚರ್ಚೆ ಆಗ್ತಾ ಇದ್ದಾವೆ. ಇದು ಅತ್ಯಂತ ನೋವಿನ ಕೆಲಸ. ಮೊದಲು ಇದು ಹೋಗ್ಬೇಕಾಗ್ಯದ, ಹೊಟ್ಟೆ ತುಂಬಬೇಕಾಗ್ಯದ, ಬದುಕಬೇಕಾಗಿದೆ, ಎಲ್ಲರಿಗೂ ಶಿಕ್ಷಣ ಸಿಗಬೇಕಾಗ್ಯದ, ಎಲ್ಲರಿಗೂ ಆರೋಗ್ಯ ಸಿಗಬೇಕಾಗ್ಯದ. ಅದು ಯಾವಾಗ ರೈತ ತರಕಾರಿಗಳಿಂದ ತನ್ನ ಬೆಳೆದ ಬೆಳೆಗೆ ಬೆಲೆ ಪಡಿತಾನೋ ಆಗ ಅವನು ಶ್ರೀಮಂತ ಆಗ್ತಾನೆ. ಆ ದುಡ್ಡು ನಮ್ಮ ಮಾರ್ಕೆಟಲ್ಲಿ ಖರ್ಚು ಮಾಡ್ತಾನೆ. ಸಹಜ ನಾವೆಲ್ಲರೂ ಈ ಒಂದು ಕೃಷಿ ಆಧಾರಿತ ದೇಶದಲ್ಲೇ ಒಂದಿಷ್ಟು ಬದುಕುವಂಥ ಒಂದು ವ್ಯವಸ್ಥೆಗಳು ಸರಿ ಆಗ್ಬೋದು ಅನ್ನೋಂಥ ಒಂದು ತರ್ಕ. ಇದು ನೀವು ಒಪ್ತಿರೋ ಗೊತ್ತಿಲ್ಲ, ಆದರೂ ನೀವು ಚರ್ಚೆ ಮಾಡಿರಿ, ತಿಳಿಸ್ರಿ, ಹೇಳ್ರಿ, ಮಾತಾಡ್ತಾ ಇರ್ರಿ. ಯಾಕಂದರೆ ನಿಮ್ಮೆಲ್ಲರ ಚರ್ಚೆ, ನಿಮ್ಮೆಲ್ಲರ ಇದರಲ್ಲಿ ಪಾಲ್ಗೊಳ್ಳೋಕೆ ಈ ದೇಶಕ್ಕೆ ಒಂದು ಏನಪ್ಪ ಅಂದ್ರೆ ಪರಿಹಾರ ಆಗ್ಬೋದು ಅಂತ ಒಂದು ತರ್ಕ. ಇದಕ್ಕೇನು ಮಾಡ್ತೀರಿ ನೀವು? ಚರ್ಚೆ ಮಾಡ್ತೀರಾ? ಮಾಡಿರಿ, ತಿಳಿಸ್ರಿ ವಿಚಾರಗಳನ್ನ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಸತ್ಯದ ಕೈಗಂಡಿ ವಂದನೆಗಳು.